ಎಲ್ಲರಿಗೂ ನಮಸ್ಕಾರ ರೀ. ಪ್ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು 1 ಕಪ್ಪು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಈ ರಾಗಿ ಹಿಟ್ಟಿನಲ್ಲಿ ಇವತ್ತು ಒಂದು ತುಂಬ ಟೇಸ್ಟಾದ ಮತ್ತು ಹೆಲ್ದಿಯಾದ ಆರೋಗ್ಯಕರವಾದಂಥ ಒಂದು ರಾಗಿ ಬರ್ಫಿ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇಲ್ಲಿ ನಾನು 1 ಕಪ್ನಷ್ಟು ಹಿಟ್ಟನ್ನು ತೊಗೊಂಡಿದ್ದೇನೆ, 1 ಕಪ್ನಷ್ಟು ನೀರನ್ನು ತೊಗೊಂಡಿದ್ದೇನೆ, 1 ಕಪ್ನಷ್ಟು ಬೆಲ್ಲವನ್ನು ತೊಗೊಂಡಿದ್ದೇನೆ ರೀ. ಸ್ವಲ್ಪ ತುಪ್ಪ ಬೇಕಾಗುತ್ತೆ ಈ ರಾಗಿ ಬರ್ಫಿ ಮಾಡೋಕ್ಕೆ. ನೋಡ್ಬೋದು, ನಾನಿಲ್ಲಿ ಇದರಲ್ಲಿಂತೆ 1 ಬಟ್ಟಲು ನಾನು ಬೆಲ್ಲ ತೊಗೊಂಡಿದ್ದೇನೆ. ಈ 1 ಬಟ್ಟಲು ಹಿಟ್ಟು ಮತ್ತು 1 ಬಟ್ಟಲು ಬೆಲ್ಲ ಸಮ ಪ್ರಮಾಣದಾಗೆ ತೊಗೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಬೆಲ್ಲವನ್ನು ನಾವು ತೊಗೊಂಡಿದ್ದೇವೆ. ಈ ಬೆಲ್ಲವನ್ನು ಇದೇ ನೀರಿಗೆ ಹಾಕೊಂಡ್ರಿ. ಇದು ಬೆಲ್ಲ ನಾವು ಕರಗಿಸ್ಕೋಬೇಕು. ಫುಲ್ಲು ಬೆಲ್ಲ ಕರಗಿ ಚೆನ್ನಾಗಿ 2 ರಿಂದ 3 ನಿಮಿಷ ಕುದಿಸ್ಬೇಕಾಗತ್ತೆ ರೀ. ಇದು ಚೆನ್ನಾಗಿ ಬೆಲ್ಲ ಕರಗಿ ಒಂಥರ ಗಟ್ಟಿ ಥರ ಆಗಬೇಕು. ಪಾಕ ಏನು ಬರೋಂಗಿಲ್ಲ, ಸ್ವಲ್ಪ ಕುದ್ರೆ ಸಾಕು ನಮಗೆ. ಇದು ಪಾಕ ಮಾಡ್ಕೋಬೇಕಾಗತ್ತೆ ಬೆಲ್ಲ ಕರಗಿಸ್ಬಿಟ್ಟು. ನೀವು ಇಲ್ಲಿ ನೋಡ್ಬೋದು, ನಾನು ಇಲ್ಲೊಂದು ಬಾಣಲೆ ಇಟ್ಕೊಂಡಿದ್ದೇನೆ. ಇಲ್ಲಿ ನೋಡ್ರಿ, 4 ರಿಂದ 5 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಅಂದರೆ ನೋಡ್ಕೊಂಡು ನಾವು ಹಿಟ್ಟನ್ನು ತುಪ್ಪದಲ್ಲೇ ಹುರಿಬೇಕಾಗತ್ತೆ ರೀ ಚೆನ್ನಾಗಿ. ಹಾಗಾಗಿ ತುಪ್ಪ ನಮ್ಮದು ಸ್ವಲ್ಪನೇ ಕರಗ್ತಾ ಇದೆ. ಈಗ ನೋಡ್ಬೋದು ರೀ, ನಮ್ಮದು ಹಿಟ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಅಂದರೆ ನಾವು ಇದನ್ನು ಹಸಿ ವಾಸನೆ ಹೋಗೋ ತನಕನೂ ನಾವು ಇದರೊಳಗೆ ಚೆನ್ನಾಗಿ ನಾವು ಹುರ್ಕೋಬೇಕು. ಅಂದರೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ನಮ್ಮದು ಹಿಟ್ಟು ಚೆನ್ನಾಗಿ ಇದರಲ್ಲೇ ತುಪ್ಪದಲ್ಲೇ ಚೆನ್ನಾಗಿ ನೋಡ್ಬೋದು. ನಿಮಗೆ ಉಂಡೆ ಥರ ಕಾಣ್ತಾ ಇರ್ಬೋದು. ಯಾಕಂದರೆ ಇದಕ್ಕೆ ತುಪ್ಪನೇ ಮೇನ್, ಹುರಿಯೋದೇ ನಮಗೆ ಒಳ್ಳೆ ಟೇಸ್ಟ್ ಕೊಡ್ತದೆ ಇದು. ಹಾಗಾಗಿ ನೋಡ್ಬೋದು ರೀ, ನಮ್ಮದು ಹಿಟ್ಟು ನಾವು ತುಪ್ಪ ಏನು ಹಾಕಿದೆ ನೋಡಿರಿ, ಒಂದು ಒಳ್ಳೆ ತುಪ್ಪದು ಮತ್ತು ಈ ಹಿಟ್ಟು ನಾವು ಫ್ರೈ ಮಾಡ್ಕೋಬೇಕಾದ್ರೆ ಒಳ್ಳೆ ಘಮ ಬರುತ್ತೆ. ಹಿಟ್ಟು ಹಸಿ ವಾಸನೆ ಎಲ್ಲ ಹೋಗಿ ನಮಗೆ ರಾಗಿದು ಒಳ್ಳೆ ಒಂದು ತುಪ್ಪದು ಮತ್ತು ರಾಗಿ ಹಿಟ್ಟಿನೊಂದು ಪರಿಮಳ ಬರುತ್ತೆ ರೀ. ನೋಡ್ಬೋದು, ನಮ್ಮದು ಹಿಟ್ಟಿಂದು ಕಲರು ಚೇಂಜ್ ಆಗಿದೆ. ಇವಾಗ ನಾವು ಈಗ 2 ರಿಂದ 3 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆವು. ಇದು ನಮಗೆ ಇವಾಗ ಸರಿ ಆಗಿದೆ ರೀ. ಈಗ ನೀವು ಇಲ್ಲಿ ನೋಡ್ಬೋದು, ಇದು ಚೆನ್ನಾಗಿ ಕುದಿಲಕತ್ತದ್ರಿ. ಈ ಥರನೇ 1 ನಿಮಿಷಗಳ ಕಾಲ ನೀವು ಚೆನ್ನಾಗಿ ಕುದಿಸಿದ್ರೆ ಸಾಕು. ನಮ್ಮದು ಬೆಲ್ಲ ಎಲ್ಲನೂ ಕರಗಿದೆ ನೋಡ್ಬೋದು ರೀ. ತುಂಬ ಈಸಿಯಾಗಿ ಸುಲಭವಾಗಿ ಮಾಡುವಂಥದ್ದು. ಮತ್ತು ಇದು ನಾನು ಬೆಲ್ಲದ ಪಾಕವನ್ನು ಇದರಲ್ಲಿ ಸೋಸ್ಕೋಬೇಕಾಗತ್ತೆ ರೀ. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ಈಗ ನೋಡಿರಿ, ನಮ್ಮದು ಪಾಕವನ್ನು ಇದರಲ್ಲಿ ಹಾಕೋತೀನಿ. ಸ್ವಲ್ಪ ಸ್ಲೋ ಫ್ಲೇಮ್ ಮಾಡಬೇಕು, ಅಂದರೆ ಇದು ಭಾಳ ತುಂಬ ಇದು ಬರುತ್ತೆ ರೀ, ನೀರು ಬಿಸಿ ಇರ್ತದೆ ನೋಡಿರಿ. ಹಾಗಾಗಿ ಫ್ಲೇಮು ಸ್ವಲ್ಪ ಸ್ಲೋ ಮಾಡ್ಕೊಂಡು ಈ ಥರನೇ ಗಂಟು ಇರ್ಲಾರ್ದಂಗೆ ಕಲಿಸ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಇದು ತಾನೇ ಚೆನ್ನಾಗಿ ಹೊಂದ್ಕೊಂಡು ನಮಗೆ ಕೇಸರಿ ಬಾತ್ ಯಾವ ಥರ ಆಗುತ್ತೆ ಆ ಥರ ಆಗುತ್ತೆ ರೀ. ನೀವು ನೋಡ್ಬೋದು ರೀ, ನಮ್ಮದು ರಾಗಿ ಹಿಟ್ಟು ಈ ಥರ ಆಗಿದೆ. ನನಗೆ ಇನ್ನೊಂದು ಚೂರು ನೀರು ಬೇಕಾಗುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪನೇ ನೀರು ಬಿಸಿ ಮಾಡ್ಕೊಂಡ್ಬಿಟ್ಟು ಹಾಕಿದ್ರೆ ಸಾಕು. ಅಂದರೆ ನಮ್ಮದು ಈ ಥರ ಸ್ವಲ್ಪ ನೀವು ನೋಡ್ಕೊಂಡ್ರಿ ಹಾಕ್ಬೋದು. ನಮಗೆ ಇದು ಇವಾಗ ಸರಿಯಾಗಿದೆ. ಈ ಟೈಮ್ನಲ್ಲೇ ನೋಡಿರಿ, ನಾನು ಒಣ ಕೊಬ್ಬರಿ ಪುಡಿಯನ್ನು ಹಾಕ್ತಾಯಿದ್ದೇನೆ ಮತ್ತು ಬಾದಾಮು, ಗೋಡಂಬಿ, ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ ರೀ. ಅಂದರೆ ಇದು ನಮಗೆ ಫುಲ್ ನಾನು ಚೆನ್ನಾಗಿ ಹೆಲ್ದಿಯಾಗಿ ಮತ್ತು ಟೇಸ್ಟಿಯಾಗಿ ನೋಡಿರಿ ಡ್ರೈ ಫ್ರೂಟ್ಸ್ನಲ್ಲೇ ಮಾಡ್ತಾ ಇರೋಂಥ ಒಂದು ರಾಗಿ ಹಲ್ವಾ ಇದು ರೀ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಇದಕ್ಕೆ ಹೊಂದ್ಕೋಬೇಕಾಗತ್ತೆ ರೀ ಚೆನ್ನಾಗಿ. ಇದನ್ನು ಚೆನ್ನಾಗಿ ನಾವು ಕಲಿಸ್ಬಿಟ್ಟು ಈಗ ನೋಡ್ಬೋದು ರೀ, ನಮ್ಮದು ನಾವೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡಿದ್ದೆವು. ಇದನ್ನು ಇವಾಗ ಸರಿಯಾಗಿದೆ. ನಾನು ಇವಾಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ. ಇದು ನಮಗೆ ಒಂದು ಸ್ವಲ್ಪ ನಾವು ಟೈಮ್ ತೊಗೋಬೇಕಾಗುತ್ತೆ. ನೀರು ಕಡಿಮೆ ಆದರೆ ಏನು ಹೆದರಬೇಕಾಗಿಲ್ಲ. ಒಂದು ಸ್ವಲ್ಪ ನೀರು ಬಿಸಿ ಮಾಡಿ ಇಟ್ಕೊಂಡು ನೀವು ನೋಡ್ಕೊಂಡು ಇದು ಒಂಥರ ಹದಕ್ಕೆ ಬರೋಂಗೆ ಈ ಥರ ಒಂದೇ ಒಂದು ಉಳ್ಳೆ ಥರ ಬರ್ತದೆ ನೋಡಿರಿ. ಈ ಥರನೇ ಆಗಬೇಕು, ಅಂದ್ರೆ ನಿಮಗೆ ಕರೆಕ್ಟಾಗಿ ಅದು ಬರ್ಫಿ ಮಾಡೋಕ್ಕೆ ಬರುತ್ತೆ. ಈಗ ನೋಡ್ಬೋದು ರೀ, ನಾನಿಲ್ಲಿ ತುಪ್ಪವನ್ನು ಹಚ್ಕೊಂಡು ಒಂದು ತಟ್ಟೆಯನ್ನು ಇಟ್ಕೊಂಡಿದ್ದೇನೆ. ಈಗ ನಾವು ಇದನ್ನೆಲ್ಲ ಇದಕ್ಕೆ ಹಾಕೋಬೇಕಾಗತ್ತೆ ರೀ. ಈಗ ನೋಡ್ಬೋದು ರೀ, ನಮ್ಮದು ಈ ಥರನೇ ನಾನು ಇದನ್ನು
ಚೆನ್ನಾಗಿ ರೌಂಡಾಗಿ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ಬೋದು ರೀ, ಇದಕ್ಕೆ ಒಂಚೂರು ನಾವು ತುಪ್ಪವನ್ನು ಹಾಕ್ಕೋಬೇಕಾಗತ್ತೆ ರೀ. ತುಪ್ಪವನ್ನು ಹಾಕೊಂಡ್ರೆ ಅಂದರೆ ಇದು ಜಿಗಿ ಜಿಗಿ ಬರುತ್ತೆ ನೋಡಿರಿ. ಈ ಥರನೇ ಚೆನ್ನಾಗಿ ನಾವು ಹಚ್ಕೊಂಡ್ರೆ ನಮ್ಮದು ನೋಡಿರಿ ಇದು ಸ್ಮೂತಾಗಿನೂ ಬರುತ್ತೆ ಮತ್ತು ಟೇಸ್ಟ್ನೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಈ ಥರ ಮಾಡ್ಕೊತಾ ಇದ್ದೀನಿ. ಇದು ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು ನಮಗೆ ಕಟ್ ಮಾಡೋಕ್ಕೆ ಬರುತ್ತೆ. ಈಗ ನೋಡ್ಬೋದು ರೀ, ನಮ್ಮದು ಸೆಟ್ ಆಗಿದೆ. ಈಗ ನಾವು ಇದನ್ನು ಚೂರು ಇದಕ್ಕೆ ನಾನು ತುಪ್ಪವನ್ನು ಹಚ್ಕೊಂಡಿದ್ದೀನಿ ರೀ. ಈ ಥರ ನಾನು ಕಟ್ ಮಾಡ್ಕೊಂಡು ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನಮ್ಮದು. ಈಗ ನೋಡ್ಬೋದು ರೀ, ನಮ್ಮದು ಈ ಥರನೇ ನಾನು ನೋಡಿರಿ ಚೆನ್ನಾಗಿ ಒಳ್ಳೆಯ ಕೇಕ್ ಯಾವ ಥರ ಬರುತ್ತೆ ಆ ಥರನೇ ನಮ್ಮದು ಇದು ಚೆನ್ನಾಗಿ ಕಟ್ ಆಗ್ತಾಯಿದೆ. ಈಗ ನೋಡ್ಬೋದು ರೀ, ನಾವು ಈ ಥರ ಕಟ್ ಮಾಡ್ಕೊತ ಹೋಗೋಣ. ಅಂದರೆ ಚೆನ್ನಾಗಿ ನಮ್ಮದು ಇದು ಬಂದಿದೆ ನೋಡ್ಬೋದು. ಈ ಥರ ನೋಡಿರಿ, ತುಂಬ ಈಸಿ ಇದೆ, ಸುಲಭವಾಗಿ ಮಾಡ್ಬೋದು ರೀ. ತುಂಬ ಟೇಸ್ಟ್ ಆಗಿರುತ್ತೆ. ನಾವೆಲ್ಲ ಡ್ರೈ ಫ್ರೂಟ್ಸು ಮತ್ತು ಒಣ ಕೊಬ್ಬರಿ ಪುಡಿ ಎಲ್ಲ ಹಾಕಿದ್ದೇವೆ ನೋಡಿರಿ. ಹಾಗಾಗಿ ಇದು ತುಂಬ ಒಂದು ಟೇಸ್ಟ್ ಆದಂಥದ್ದು ಮತ್ತು ರಾಗಿ ನಮಗೆ ಹೆಲ್ತಿಗೆ ಒಳ್ಳೇದು ನೋಡಿರಿ. ಹಾಗಾಗಿ ಇದು ತುಂಬ ಒಂದು ಚೆನ್ನಾಗಿ. ಈಗ ನೋಡ್ಬೋದು ರೀ ನೀವು, ನಾವು ಇದು ಒಂದೊಂದನ್ನೇ ಆಗಿ ಈ ಥರ ತಿಕ್ಕೋಬೇಕಾಗತ್ತೆ. ನೋಡ್ಬೋದು ನಮ್ಮದು ಬರ್ಫಿ ಈ ಥರನೇ ನೋಡಿರಿ ಎಷ್ಟು ಚೆನ್ನಾಗಿ ಶೇಪ್ ಥರ ಬಂದಿದೆ. ಮತ್ತು ನಾವು ಇನ್ನೊಂದು ಸಹ ತೆಗೆಯಣ್ರಿ, ಈಸಿಯಾಗಿ ಕೈಲಿಂತೆ ನಮ್ಮದು ಡ್ರೈ ಫ್ರೂಟ್ಸು ತುಂಬ ಚೆನ್ನಾಗಿ ನಮ್ಮದು ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕಿದೆ ನೋಡಿರಿ. ಈ ಥರನೇ ನೋಡ್ಬೋದು ರೀ, ನಮ್ಮದು ಈ ಥರನೇ ಚೆನ್ನಾಗಿ ಬಂದಿದೆ. ಮತ್ತು ಫುಲ್ ನಾನು ಈ ಥರ ಏನು ಕಟ್ ಮಾಡಿದ್ದು ನೋಡಿರಿ, ಈ ಕಡೆಯಿಂದ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿ ಒಂದು ತುಂಬ ಟೇಸ್ಟ್ ಆದಂಥದ್ದು ನೋಡ್ಬೋದು ನೀವು. ಈ ಥರನೇ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ ನೋಡಿರಿ. ತುಂಬ ಚೆನ್ನಾಗಿ ಒಂದು 10 ನಿಮಿಷಗಳ ಕಾಲ ನೀವು ತಟ್ಟೆಯನ್ನು ಸ್ವಲ್ಪ ಫ್ಯಾನ್ ಕೆಳಗಿಟ್ಟರೆ ನಿಮಗೆ ಒಳ್ಳೆ ಒಂದು ಬರ್ಫಿ, ರಾಗಿ ಬರ್ಫಿ ಡ್ರೈ ಫ್ರೂಟ್ಸು ರೆಡಿ ಆಗುತ್ತೆ. ನೋಡ್ಬೋದು ನೀವು ನೋಡಿರಿ, ಚೆನ್ನಾಗಿ ಡ್ರೈ ಫ್ರೂಟ್ಸ್ ಹಾಕ್ಬೇಕು ಇದಕ್ಕೆ. ನೋಡಿದ್ರಲ್ರಿ, ನಮ್ಮದು ಬರ್ಫಿ ಡ್ರೈ ಫ್ರೂಟ್ಸ್ದು ರಾಗಿ ಬರ್ಫಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.